ರಸ್ತೆ ಅಪಾಯಕಾರಿ ತಿರುವುಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಡಿ ಸ್ಯಾಮ್ಸನ್ ಒತ್ತಾಯ. ಉತ್ತರ ಕನ್ನಡ ಜಿಲ್ಲಾ ಸೇರಿದಂತೆ ದಾಂಡೇಲಿ ಮತ್ತು ಜೊಯ್ಡಾ ತಾಲೂಕಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಅದರಂತೆ ವಾಹನ ಸಂಚಾರವೂ ಹೆಚ್ಚಾಗುತ್ತದೆ. ದಾಂಡೇಲಿ ಮತ್ತು ಜೊಯ್ಡಾ ಮಧ್ಯ ಮಾರ್ಗ ಅಪಾಯಕಾರಿ ತಿರುವುಗಳಿದ್ದು, ವಾಹನ ಸವಾರರಿಗೆ ಅನೇಕ ರೀತಿಯಲ್ಲಿ ಅಪಾಯ ತಂದು ಇಟ್ಟಿವೆ. ಹಲವು ತಿಂಗಳ ಹಿಂದೆ ಈ ಅಪಾಯಕಾರಿ ತಿರುವುಗಳಲ್ಲಿ ವೇಗವಾಗಿ ಬಂದ ವಾಹನ ಸವಾರರಿಂದ ಬಹಳಷ್ಟು ಅಪಘಾತಗಳು ಸಂಭವಿಸಿವೆ. ಈ ಅಪಘಾತದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾದರೆ ಇನ್ನು ಕೆಲವರು ಗಂಭೀರ ಗಾಯಗೊಂಡಿದ್ದಾರೆ. ಕೆಲವರು ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ದಾಂಡೇಲಿಯಿಂದ ಜನತಾ ಕಾಲನಿ ಮೂಲಕ ಪ್ರಧಾನಿಗೆ ಹೋಗುವ ಸಂದರ್ಭದಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿರುವುದು ಕಂಡುಬಂದಿದೆ. ಈ ತಿರುವು ರಸ್ತೆಯಲ್ಲಿ ವೇಗವಾಗಿ ವಾಹನಗಳು ಓಡಾಟ ದಿನನಿತ್ಯ ನೋಡುತ್ತಿದ್ದೇವೆ. ಅಪಾಯಕಾರಿ ತಿರುವುಗಳಿಂದ ಈ ರೀತಿಯ ಅಹಿತಕರ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಈ ತಿರುವುಗಳನ್ನು ಸರಿಪಡಿಸಿ ಸೂಕ್ತ ಸೂಚನಾ ಫಲಕ ಅಳವಡಿಸಿ ವೇಗ ನಿಯಂತ್ರಕ ಹಾಕಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕು ಎಂದು ಸಮಾಜ ಸೇವಕ ಡಿ ಸ್ಯಾಮ್ಸನ್ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ದಾಂಡೇಲಿ ಮತ್ತು ಜೊಯ್ಡಾ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದನ್ನು ನಾವು ಇವತ್ತು ಕಾಣಬಹುದಾಗಿದೆ. ಅದು ಇದೇ ಸಂದರ್ಭದಲ್ಲಿ ಇವತ್ತು ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಬರ್ತಾ ಇರುವ ಸಂದರ್ಭದಲ್ಲಿನೇ ಇವತ್ತು ಅಪಾಯಕಾರಿಯಾದಂಥ ತಿರುವುಗಳೇನು ಈ ಭಾಗದಲ್ಲಿದ್ದಾವೆ, ಆ ಅಪಾಯಕಾರಿ ತಿರುವುಗಳಿಂದ ಸಾಕಷ್ಟು ಅಪಘಾತಗಳು ಆಗ್ತಾ ಇದನ್ನ ನಾವು ಕಾಣಬಹುದು ಮತ್ತು ಮಾಧ್ಯಮದ ಮುಖಾಂತರ ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತದೆ. ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಜನತಾ ಕಾಲನಿಯಿಂದ ಪ್ರಧಾನಿಗೆ ಹೋಗುವಂತ ಸಂದರ್ಭದಲ್ಲಿ ಜನತಾ ಕಾಲನಿಯಿಂದ ಏನು ತಿರುವಿದೆ, ಆ ತಿರುವಲ್ಲಿ ಈಗಾಗಲೇ ಸಾಕಷ್ಟು ಅಪಘಾತಗಳು ಆಗಿದ್ದನ್ನ ತಾವೆಲ್ಲ ಗಮನಿಸಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದಂತಹ ಅದನ್ನ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಅಲ್ಲಿ ಬೇಕಾಗಿರುವಂತಹ ಸುರಕ್ಷತಾ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಇವತ್ತು ಈ ಭಾಗದ ಶಾಸಕರು ಅಪಾಯಕಾರಿ ತಿರುವುಗಳಿಗೆ 260 ಕೋಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಒಂದು ಇದು ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ. ಹಾಗಾಗಿ ಶಾಸಕರಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಜೊಯ್ಡಾ, ದಾಂಡೇಲಿ ಮತ್ತು ಗಣೇಶಗುಡಿ ಮುಂತಾದಂತ ಭಾಗದಲ್ಲಿ ಏನು ಪ್ರವಾಸಿಗರಿಗೆ ಅತಿ ಹೆಚ್ಚು ಹೋಗುವ ಸ್ಥಳಗಳಿವೆ, ಅಲ್ಲೇನಾದರೂ ಅಪಾಯಕಾರಿಯಾದ ತಿರುವುಗಳಿದ್ರೆ ಆ ತಿರುವುಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಅಥವಾ ಆ ತಿರುವುಗಳಿಗೆ ಸರಿಪಡಿಸಿಕೊಳ್ಳಿಕ್ಕೆ ಜೊತೆ ದುರಸ್ತಿ ಮಾಡಿಕೊಳ್ಳಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಲಿಕ್ಕೆ ಸಾಧ್ಯ ಆಗಬೇಕು. ಅದರಿಂದ ಅಪಘಾತದ ಘಟನೆಗಳನ್ನ ತಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಡಿವೈಎಫ್ಐ ಸಂಘಟನೆ ವಿನಂತಿಯನ್ನ ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡುತ್ತೀವಿ. ಸಂಬಂಧಪಟ್ಟ ಇಲಾಖೆಗಳಲ್ಲಿ ಕೂಡ ವಿನಂತಿ ಮಾಡ್ತೀವಿ. ಇದರಿಂದ ಅಪಘಾತವನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.